ನಮಸ್ಕಾರ ಎಲ್ಲರೂ ಹೇಗಿದ್ದಾರೆ, ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾವು ನಿಮಗೆ ಕರ್ನಾಟಕದ ಟಾಪ್ 4 ರಿಯಾಲಿಟಿ ಶೋಸ್ ಬಗ್ಗೆ ಹೇಳಲು ಹೋಗ್ತಾ ಇದ್ದೀನಿ. ಸೊ ಕರ್ನಾಟಕದಲ್ಲಿ ಯಾವ ಶೋ ಯಾವ ಸ್ಥಾನದಲ್ಲಿ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಲು ಹೋಗ್ತಾ ಇದ್ದೀನಿ. ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಬಿಡಿ. ಸೊ ನಮ್ಮ ಕರ್ನಾಟಕದಲ್ಲಿ ನಾನು 4ನೇ ಸ್ಥಾನದಿಂದ 1ನೇ ಸ್ಥಾನಕ್ಕೆ ಹೋಗ್ತೀನಿ. ಸೊ ಡೈರೆಕ್ಟಾಗಿ 1ನೇ ಸ್ಥಾನಕ್ಕೆ ಹೋಗಲ್ಲ. ಸೊ 4ನೇ ಸ್ಥಾನದಲ್ಲಿರೋದು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್. ಜಿ ಕನ್ನಡದ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಏನಿದೆ ಅದು 4th ಪ್ಲೇಸನ್ನು ತೊಗೊಂಡಿದೆ ಕರ್ನಾಟಕದಲ್ಲಿ ಒಂದು ರಿಯಾಲಿಟಿ ಶೋನಲ್ಲಿ. ಹಾಗೆಯೇ 3rd ಪ್ಲೇಸ್ನಲ್ಲಿ ಏನಿದೆ ಅಂದರೆ 3rd ಪ್ಲೇಸ್ನಲ್ಲಿ ತುಂಬ ಈಗಿನ ಒಂದು ಸೀಸನ್ಸ್ಗಳನ್ನ ನೋಡ್ತಾ ಇದ್ದರೆ ಜಿ ಕನ್ನಡ ತುಂಬ ರಿಯಾಲಿಟಿ ಶೋಸ್ಗಳನ್ನ ತೆಗಿತಾ ಇದೆ. ಬಟ್ ಈ ಒಂದು ರಿಯಾಲಿಟಿ ಶೋಸ್ಗಳಲ್ಲಿ ಈ 4th ಪ್ಲೇಸ್ನಲ್ಲಿ ಈ ಒಂದು ಏನಿದೆ ಶೋ ಬಂದಿದೆ ಅಂದರೆ ಒಂದು ದೊಡ್ಡ ವಿಷಯನೇ ಹೇಳಬೇಕು. ಅದು ಬಂದು ಭರ್ಜರಿ ಬ್ಯಾಚುಲರ್ಸ್. ಸೊ ಭರ್ಜರಿ ಬ್ಯಾಚುಲರ್ಸ್ ಏನಿದೆ ಅದು 3ನೇ ಪ್ಲೇಸನ್ನು ತೊಗೊಂಡಿದ್ದೆ. ಹಾಗೆಯೇ 2nd ಪ್ಲೇಸನ್ನು ನಮಗೂ ಗೊತ್ತು ನಿಮಗೂ ಗೊತ್ತು, ಬಿಗ್ ಬಾಸಿನ ಶುರು ಆಗೋ ಟೈಮ್ನಲ್ಲೇ ಈ ಒಂದು ಸೀಸನ್ ಕೂಡ ಶುರು ಆಗಿತ್ತು. ಸೊ ಅದು ಬಂದು ಸರಿಗಮಪ ಏನಿದೆ ಅದು 2ನೇ ಸ್ಥಾನವನ್ನು ತೊಗೊಂಡಿದ್ದೆ. ಹಾಗೆಯೇ 1ನೇ ಸ್ಥಾನವನ್ನು ನಮ್ಮ ಕನ್ನಡದ ದೊಡ್ಡ ರಿಯಾಲಿಟಿ ಶೋ ಆದಂತಹ ಬಿಗ್ ಬಾಸ್ ತೊಗೊಂಡಿದೆ. ಸೊ ಬಿಗ್ ಬಾಸ್ ಏನಿದೆ ಭಾಳ ವರ್ಷದಿಂದ 1ನೇ ಸ್ಥಾನವನ್ನು ಗಟ್ಟಿಯಾಗಿ ಹಿಡ್ಕೊಂಡು ಬಂದಿದೆ. ಅಂದರೆ ಇಷ್ಟು 4 ಏನು ರಿಯಾಲಿಟಿ ಶೋಸ್ಗಳಿದ್ದಾವೆ ಜಿ ಕನ್ನಡ ಅಂತ ಬರ್ತಾ ಇದ್ದಾವೆ, ಅವು ಎಲ್ಲಕ್ಕೂ ಟಕ್ಕರ್ ಕೊಟ್ಟು ಏನಿದೆ ಒಂದು ಶೋ ಹೋಗ್ತಾ ಇದೆ, ಒಂದು ರಿಯಾಲಿಟಿ ಶೋ ಹೋಗ್ತಾ ಇದೆ ಅಂದರೂ ಅದು ಬಿಗ್ ಬಾಸ್ ಅಂತಲೇ ಹೇಳ್ಬೋದು. ಕಲರ್ಸ್ ಕನ್ನಡದವರು ಭಾಳಷ್ಟು ರಿಯಾಲಿಟಿ ಶೋಸ್ಗಳನ್ನ ತೆಗಿತಾ ಇದ್ದಾರೆ, ಬಟ್ ಅವು ಅಷ್ಟು ಕ್ಲಿಕ್ ಆಗ್ತಾ ಇಲ್ಲ. ಆದರೆ ಜಿ ಕನ್ನಡದ ರಿಯಾಲಿಟಿ ಶೋಸ್ಗಳು ಕ್ಲಿಕ್ ಆಗ್ತಾ ಇದ್ದಾವೆ, ಆದರೆ ಅದು ಬಿಗ್ ಬಾಸ್ ಲೆವೆಲಲ್ಲಿ ಹೋಗ್ತಾ ಇಲ್ಲ. ಯಾಕಂದರೆ ಆ ಒಂದು ತಾಕತ್ತಿರೋದು ಒಬ್ಬರ ಕೈಯಲ್ಲೇ, ಅದು ಬಂದು ನಮ್ಮ ಕರ್ನಾಟಕದ ಭಾಷಾ ಕಿಚ್ಚ ಸುದೀಪ್ ಅವರ ಕೈಯಲ್ಲಿ. ಸೊ ಅವರು ಯಾವ ರೀತಿ ಶೋನ ನಡೆಸ್ಕೊಡ್ತಾರೆ ಆ ರೀತಿ ಯಾರು ನಡೆಸ್ಕೊಡೋಕ್ಕಾಗಲ್ಲ. ಜನ ನೋಡೋದೇ ಕಿಚ್ಚ ಸುದೀಪ್ ಸಲುವಾಗಿ. ಸೊ ಕಿಚ್ಚ ಸುದೀಪ್ ಸರ್ ಅವರು ಮಾಡುವಂಥ ಒಂದು ಏನಿದೆ ಒಂದು ಹೋಸ್ಟನ್ನು ಯಾರು ಮಾಡೋಕ್ಕಾಗಲ್ಲ. ಸೊ ಅದರಿಂದ ಕಲರ್ಸ್ ಕನ್ನಡದ ಬಿಗ್ ಬಾಸ್ ಏನಿದೆ 1ನೇ ಸ್ಥಾನವನ್ನು ಬಹಳ ವರ್ಷದಿಂದ ತೊಗೊಳ್ತಾ ಬಂದಿದೆ. ಈಗಂತೂ 2 ವರ್ಷದಿಂದ ಸ್ಥಾನವನ್ನು ಬಿಟ್ಟು ಕೊಡೋದಿಲ್ಲ. ಇನ್ನೂ 2 ವರ್ಷ ಆ TRPಯನ್ನು ಯಾರು ತೊಗೊಳ್ಳೋಕ್ಕೆ ಆಗಲ್ಲ, ಅಷ್ಟು TRPಯನ್ನು ಆ ಸೀಸನ್ಸ್ಗಳು ತೊಗೋತಾ ಇದ್ದಾವೆ. ಸೊ ಬರ್ತಾ ಕಿಚ್ಚ ಸುದೀಪ್ ಅವರು ಮಾಡ್ತಾ ಇರುವಂತಹ ಒಂದು ಹೋಸ್ಟಿಂತ್ರನೂ ಅವ್ರ ಹೆಸರು ಕೂಡ ಕೆಡಲ್ಲ, ಹಾಗೆಯೇ ಬಿಗ್ ಬಾಸ್ ಹೆಸರು ಕೂಡ ಕೆಡ್ತಾ ಇಲ್ಲ. ಸೊ ಈ ಥರ ಬಿಗ್ ಬಾಸನ್ನು ನಡೆಸ್ಕೊಂಡು ಹೋಗ್ತಾ ಇರೋಂಥ ನಮ್ಮ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸನ್ನ TRPನ ಬಿಡಿಸೋಕಂದ್ರೂ ಬಿಗ್ ಬಾಸ್ ಕಡೆ ಅಂತಲೂ ಆಗಲ್ಲ ಅನಿಸುತ್ತೆ. ಬಿಗ್ ಬಾಸ್ ಅವರೇ ಮಾಡೋಕ್ಕಾಗಲ್ಲ, ಯಾಕಂದರೆ ಸುದೀಪ್ ಅವರು ನೋಡುವಂಥ ಅಭಿಮಾನಿಗಳು ಯಾವ ಥರ ಇರ್ತಾರೆ. ಸೊ ಸುದೀಪ್ ಅವರ ನೋಡಬೇಕನ್ನೋ ಶನಿವಾರ ಹಾಗೆ ಸಂಡೇ ಇರ್ಬೋದು, ಇವೆರಡೂ ದಿನ ಬಿಗ್ ಬಾಸ್ನ ನೋಡಬೇಕಂತ ಕನ್ನಡದ ಜನ ಕಾಯ್ತಾನೆ ಇರ್ತಾರೆ. ಅದು ಕಿಚ್ಚ ಸುದೀಪ್ಗೋಸ್ಕರನೂ ಇರ್ಬೋದು, ಹಾಗೆಯೇ ಕಂಟೆಸ್ಟೆಂಟ್ಸ್ಗೋಸ್ಕರನೂ ಇರ್ಬೋದು. ಸೊ ಬಿಗ್ ಬಾಸ್ ಏನಿದೆ ಅದು ಡೈಲಿ ಬರುವಂಥ ಒಂದು ರಿಯಾಲಿಟಿ ಶೋ ಆಗಿರೋದ್ರಿಂದ ಇದರ ಒಂದು ಫ್ಯಾನ್ ಬಸ್ ಕೂಡ ತುಂಬ ಜಾಸ್ತಿ ಇದೆ. ಸೊ ಫ್ಯಾನ್ ಬಸ್ ಕೂಡ ಇರೋದ್ರಿಂದ ಈ ಸಲ ಬಿಗ್ ಬಾಸ್ ಸೀಸನ್ 12 ಏನಿದೆ ಇದನ್ನು ತುಂಬ ಅದ್ದೂರಿಯಾಗಿ ಮಾಡ್ತಾರೆ ಅನ್ನೋ ಒಂದು ಅಪ್ಡೇಟ್ಸ್ಗಳು ನಮಗೆ ಬರ್ತಾ ಇದ್ದಾವೆ. ಸೊ ಆ ಅಪ್ಡೇಟ್ಸ್ಗಳನ್ನ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಆದರೆ ಈವರೆಗೂ ಬಿಗ್ ಬಾಸ್ ನಂಬರ್ 1 ಸ್ಥಾನದಲ್ಲಿದೆ, ಹಾಗೆಯೇ 2nd ಸ್ಥಾನದಲ್ಲಿ ಸರಿಗಮಪ ಇದೆ. ಸೊ ನೋಡೋಣ, ಜಿ ಕನ್ನಡದವರು ಇವಾಗ ಇನ್ನೊಂದು ಶೋನ ತರ್ತಾ ಇದ್ದಾರೆ, ಬಂದು ಹಳ್ಳಿ ಪವರ್ ಅಂತ. ಸೊ ಇದೊಂದು ಹೊಸ ಚಾನಲ್ ಅಂತ, ಜಿ ಕನ್ನಡದವರೇ ಹೊಸ ಚಾನಲ್ನಲ್ಲಿ ಈ ಒಂದು ಶೋ ಬರ್ತಾ ಇದೆ. ಸೊ ಜಿ ಪವರ್ ಅನ್ನೋ ಒಂದು ಚಾನಲ್ನಲ್ಲಿ ಈ ಒಂದು ಶೋ ಬರ್ತಾ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ, ಯಾವ ರೀತಿ ಟಕ್ಕರ್ ಕೊಡುತ್ತಾ ಬಿಗ್ ಬಾಸ್ಗೆ ಅನ್ನೋದನ್ನು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಂದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮಗೆ ಬೆಲ್ ಐಕನ್ ಕಂಡ್ರೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಬಿಡಿ.